ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ಆತ್ಮೀಯ ನಮಸ್ಕಾರಗಳು. ಪಾಸಿಟಿವ್ ಲೈಫ್ ನಾಲೆಡ್ಜ್ 333 ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ವಿಡಿಯೋದಲ್ಲಿ ಬಳಸಲಾಗಿರುವ ಎಐ ವಿಜುವಲ್ಸ್ ಮತ್ತು ಚಿತ್ರಗಳು ಕೇವಲ ಉಲ್ಲೇಖಕ್ಕಾಗಿ ಮಾತ್ರ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ವೀಕ್ಷಿಸಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಒಂದು ಯೋಚನೆ ಮಾಡಿ, ಜೀವನದಲ್ಲಿ ಎದುರಾಗೋ ಅತ್ಯಂತ ಕಷ್ಟದ ಸಮಯನೇ ಒಂದು ಸುಂದರವಾದ ಆರಂಭಕ್ಕೆ ಕಾರಣವಾದರೆ ಹೇಗಿರ್ಬೋದು? ಸರಿ, ಬನ್ನಿ ಇವತ್ತು ನಮ್ಮ ಯೋಚನಾ ಲಹರಿಯನ್ನೇ ಬದಲಿಸೋ ಶಕ್ತಿಯಿರೋ ಒಂದು ಅದ್ಭುತ ವಿಷಯದ ಬಗ್ಗೆ ಮಾತಾಡೋಣ. ನೋಡಿ, ಕೊನೆ ಇಷ್ಟು ಸುಂದರವಾಗಿದೆ ಅಂತ ಗೊತ್ತಿದ್ರೆ ನಾನು ಬೇಗ ಶುರು ಮಾಡಬೇಕಿತ್ತು. ಈ ಮಾತು ಕೇಳೋಕೆ ಸ್ವಲ್ಪ ವಿಚಿತ್ರ ಅಲ್ವಾ? ಅಂತ್ಯ ಚೆನ್ನಾಗಿದೆ ಅಂದ್ರೆ ಅದನ್ನ ಯಾಕೆ ಬೇಗ ಶುರು ಮಾಡಬೇಕು? ಮೇಲ್ನೋಟಕ್ಕೆ ಗೊಂದಲ ಅನಿಸಿದ್ರೂ ಈ ಮಾತಲ್ಲಿ ಒಂದು ದೊಡ್ಡ ಸತ್ಯ ಅಡಗಿದೆ. ಏನದು ಅಂತ ತಿಳ್ಕೊಳ್ಳೋಣ ಬನ್ನಿ. ಆದ್ರೆ ಶುರುವೇ ನೋವಿನಿಂದ ಕೂಡಿದ್ರೆ ಅಂತ ಒಂದು ಸುಂದರವಾದ ಅಂತ್ಯವನ್ನ ತಲುಪೋದು ಹೇಗೆ? ಇದೇ ಅಲ್ವಾ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಒಂದು ನಿಜವಾದ ಕಥೆಯಲ್ಲೇ ಇದೆ. ಬನ್ನಿ ಮೊದಲು ಆ ಕಥೆ ಏನು ಅಂತ ಕೇಳೋಣ. ಸರಿ, ಈ ಕಥೆ ಒಬ್ಬ ಯುವಕಂದು. ಎಲ್ಲರ ಹಾಗೆ ಅವನಿಗೂ ಒಂದು ಜೀವನ ಇತ್ತು. ಆದ್ರೆ ಒಂದು ದಿನ ಅನಿರೀಕ್ಷಿತವಾದ, ಅವನ ಬದುಕನ್ನೇ ತಲೆ ಕೆಳಗು ಮಾಡಿದ ಒಂದು ಘಟನೆ ನಡೆಯುತ್ತೆ. ಆಗ ಅವನ ಜೀವನ ಹೇಗಿತ್ತು ಅಂದ್ರೆ, ಒಂದು ದೊಡ್ಡ ಕಂಪ್ನಿಯಲ್ಲಿ ಒಳ್ಳೆ ಕೆಲಸ, ಸಂಬಳ, ಗೌರವ ಎಲ್ಲನೂ ಇತ್ತು. ವಯಸ್ಸಾದ ತಾಯಿಗೆ ಅವನೇ ಆಸರೆ. ಅಕ್ಷರಶಃ ಆ ಇಡೀ ಕುಟುಂಬಕ್ಕೆ ಅವನೇ ಆಧಾರಸ್ತಂಭ ಆಗಿದ್ದ. ಆದ್ರೆ ವಿಧಿ ಬೇರೇನೇ ಬರೆದಿತ್ತು. ಒಂದು ಭೀಕರ ಅಪಘಾತ ಒಂದೇ ಕ್ಷಣದಲ್ಲಿ ಎಲ್ಲವನ್ನೂ ಬದಲಾಯಿಸ್ಬಿಡ್ತು. ತಿಂಗಳುಗಟ್ಲೆ ಹಾಸಿಗೆ ಹಿಡಿಯೋ ಪರಿಸ್ಥಿತಿ. ಅಯ್ಯೋ, ದುರಂತ ಅಂಡೆ, ತಾನು ಯಾರನ್ನ ಆಸರೆಯಾಗಿ ನೋಡ್ಕೋತಿದ್ನೋ ಅದೇ ತಾಯಿಯಿಂದ ಸೇವೆ ಮಾಡಿಸ್ಕೊಳ್ಳಾಗಾಯ್ತು. ಇದು ಎಂಥ ನೋವಿನ ಸ್ಥಿತಿಯಲ್ವಾ? ಆಧಾರವಾಗಿದ್ದವನೇ ಅಸಹಾಯಕನಾದ. ನೋಡಿ, ಇಂತಹ ಕಷ್ಟದ ಸಮಯದಲ್ಲಿ ಆ ಯುವಕನ ಮುಂದೆ 3 ದಾರಿಗಳು ಕಾಣಿಸ್ತಾ ಇದ್ವು. ಈ 3ರಲ್ಲಿ ಒಂದನ್ನ ಆತ ಆರಿಸ್ಕೊಳ್ಬೇಕಿತ್ತು. ಇದು ಅವನ ಜೀವನದ ಒಂದು ಬಹಳ ಮುಖ್ಯವಾದ ನಿರ್ಧಾರವಾಗಿತ್ತು. ಮೊದಲನೇ ದಾರಿ ದುಃಖದಲ್ಲೇ ಮುಳುಗಿ ಒತ್ತಡ ಮಾಡ್ಕೊಳ್ಳೋದು. ಎರಡನೇದು ಏನೋ ಮನರಂಜನೆ, ಸಿನಿಮಾ, ಮೊಬೈಲ್ ಅಂತ ಬೇರೆ ಕಡೆ ಗಮನ ಹರಿಸೋದು. ಈ 2 ದಾರಿಗಳು ಸುಲಭವಾಗಿ ಕಾಣಬಹುದು. ಆದರೆ ಆತ ಆರಿಸ್ಕೊಂಡಿದ್ದು 3ನೇ ದಾರಿಯನ್ನ, ಒಂದು ಅತ್ಯುತ್ತಮ ನಿರ್ಧಾರ. ಅದೇ ಒಳಮುಖವಾಗಿ ತಿರುಗುವುದು. ಇದೇ ಆಯ್ಕೆ ಅವನನ್ನ ಒಂದು ಸುಂದರವಾದ ಅಂತ್ಯದ ಕಡೆಗೆ ಕರ್ಕೊಂಡ್ಹೋಯ್ತು. ಹಾಗಾದ್ರೆ ಆತ ಮಾಡಿದ್ದೇನೋ? ಆ ಹಾಸಿಗೆಯಲ್ಲೇ ಮಲಗಿದ್ದ ಸಮಯವನ್ನ ತನ್ನ ಆತ್ಮಾವಲೋಕನಕ್ಕೆ ಬಳಸ್ಕೊಂಡ. ಅಂದ್ರೆ ಆಂತರಿಕ ಪಯಣದ ಬಗ್ಗೆ ಪುಸ್ತಕಗಳನ್ನ ಓದೋಕ್ ಶುರು ಮಾಡ್ದ, ಮಹಾನ್ ವ್ಯಕ್ತಿಗಳ ಜೀವನವನ್ನ ಅಧ್ಯಯನ ಮಾಡ್ದ, ಧ್ಯಾನ ಮಾಡೋಕ್ ಶುರು ಮಾಡ್ದ, ವಿಜುವಲೈಸೇಷನ್ ಅಂದ್ರೆ ಮನಸ್ಸಲ್ಲೇ ಕಲ್ಪಿಸ್ಕೊಳ್ಳೋದು ಅದನ್ನ ಬಳಸ್ದ. ಎಲ್ಲಕ್ಕಿಂತ ಮುಖ್ಯವಾಗಿ ಇದ್ದ ಸ್ಥಿತಿಗೆ ಕೃತಜ್ಞತೆ ಸಲ್ಲಿಸೋದನ್ನ ಕಲಿತ. ಇದೇ ನೋಡಿ ಕಥೆಯ ಅಸಲಿ ತಿರುವು. ಯಾವುದೋ ಅವನ ಜೀವನದ ಅಂತ್ಯ ಅಂತ ಅನ್ನಿಸ್ತೋ, ಆ ಅಪಘಾತವೇ ಅವನ ಜೀವನಕ್ಕೆ ಒಂದು ಹೊಸ ಆರಂಭವಾಯಿತು. ಅವನ ಬದುಕಿಗೆ ಹಿಂದೆಂದೂ ಸಿಗದಿದ್ದ ಒಂದು ಸ್ಪಷ್ಟತೆ, ಒಂದು ಉದ್ದೇಶ ಸಿಕ್ಕಿದ್ದು ಇದೇ ಸಮಯದಲ್ಲಿ. ಅದಕ್ಕೆ ನೋಡಿ, ಅವನಾಮೇಲೆ ಬರೆದಿದ್ದು, ಈ ಪಯಣದ ಕೊನೆ ಇಷ್ಟು ಸುಂದರವಾಗಿದೆ ಅಂತ ನನಗೆ ಗೊತ್ತಿದ್ರೆ ನಾನದನ್ನ ಶುರುವಿನಲ್ಲೇ ಖುಷಿಯಿಂದ ಅಪ್ಪಿಕೊಳ್ತಿದ್ದೆ ಅಂತ. ನಾವು ಮೊದಲು ನೋಡಿದ್ದ ಮಾತಿಗೆ ಈಗ ಒಂದು ಸಂಪೂರ್ಣ ಅರ್ಥ ಸಿಕ್ತು ಅಲ್ವಾ? ಆ ನೋವಿನ ಆರಂಭವೇ ಈ ಸುಂದರವಾದ ಅರಿವಿನ ಅಂತ್ಯಕ್ಕೆ ಕಾರಣವಾಯಿತು. ಸರಿ, ಈ ಕಥೆ ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತ ಅಲ್ಲ. ಇದರಲ್ಲಿ ಒಂದು ಸಾರ್ವತ್ರಿಕ ಸತ್ಯ ಅಡಗಿದೆ. ಅಂದ್ರೆ ಕಷ್ಟ ಅನ್ನೋದೇ ಒಂದು ಹೊಸ ಸೃಷ್ಟಿಗೆ ಕಾರಣವಾಗುತ್ತೆ ಅನ್ನೋ ಸತ್ಯ. ಬನ್ನಿ ಅದು ಹೇಗೆ ಅಂತ ನೋಡೋಣ. ನೋಡಿ, ಜೀವನದಲ್ಲಿ ಬರೋ ಕಷ್ಟಗಳನ್ನ ಒಂದು ದುರಂತ, ಒಂದು ಅಂತ್ಯ ಅಂತ ನೋಡ್ಬೋದು. ಅಥವಾ ನಮ್ಮನ್ನು ನಾವು ಮತ್ತೆ ಹೊಸದಾಗಿ ಕಂಡುಕೊಳ್ಳಕ್ಕೆ, ನಮ್ಮನ್ನು ನಾವೇ ಮರುಸೃಷ್ಟಿ ಮಾಡ್ಕೊಳ್ಳಕ್ಕೆ ಬಂದಿರೋ ಒಂದು ಪರೀಕ್ಷೆ ಅಂತಾನು ನೋಡ್ಬೋದು. ದೃಷ್ಟಿಕೋನ ಬದಲಾದ್ರೆ ಎಲ್ಲವೂ ಬದಲಾಗತ್ತೆ. ಇದಕ್ಕೆ ಪ್ರಕೃತಿಯಲ್ಲೇ ಎಷ್ಟೊಂದು ಉದಾಹರಣೆಗಳಿವೆ ಗೊತ್ತಾ? ಒಂದು ಬಿದುರನ್ನು ನೋಡಿ, ಅದನ್ನ ಹಾಗೇ ಬಿಟ್ರೆ ಅದೊಂದು ಕಡ್ಡಿಯಷ್ಟೇ. ಆದರೆ ಅದನ್ನ ಕತ್ತರಿಸಿ ಕೊರೆದಾಗ ಅದು ಒಂದು ಕೊಳಲು ಆಗುತ್ತೆ. ಅದರಿಂದ ಮಧುರವಾದ ಸಂಗೀತ ಹೊರಬರುತ್ತೆ. ಇನ್ನೊಂದು ಉದಾಹರಣೆ ಅಂದ್ರೆ, ಒಂದು ಕಲ್ಲು, ಅದನ್ನ ಯಾರ್ತಾನೇ ನೋಡ್ತಾರೆ. ಆದರೆ ಒಬ್ಬ ಶಿಲ್ಪಿ ಅದನ್ನ ತಗೊಂಡು ಉಳಿಪೆಟ್ಟುಗಳನ್ನ ಕೊಟ್ಟಾಗ ಅದೇ ಕಲ್ಲು ಪೂಜೆಗೊಳ್ಳುವ ಒಂದು ಸುಂದರ ವಿಗ್ರಹ ಆಗುತ್ತೆ. ಬಂಗಾರ ಕೂಡ ಅಂಥೇ. ಅದನ್ನ ಬೆಂಕಿಯಲ್ಲಿ ಹಾಕಿ ಕರಗಿಸಿದಾಗ ಮಾತ್ರ ಅದು ಶುದ್ಧವಾಗಿ ಎಲ್ಲರೂ ಇಷ್ಟಪಡೋ ಆಭರಣವಾಗಿ ಬದಲಾಗತ್ತೆ. ಅಂದ್ರೆ ಈ ಬಿದಿರು, ಕಲ್ಲು, ಬಂಗಾರದ ಹಾಗೇನೆ ಮನುಷ್ಯರೂ ಕೂಡ ಕಷ್ಟಗಳೆಂಬ ಬೆಂಕಿಯಲ್ಲಿ ಬೆಂದಾಗ ಮಾತ್ರ ಒಂದು ಹೊಸ ರೂಪವನ್ನ ಪಡಿತಾರೆ. ಈ ಪರಿವರ್ತನೆಗೆ ಎಲ್ಲಕ್ಕಿಂತ ಸುಂದರವಾದ ಉದಾಹರಣೆ ಅಂದ್ರೆ ಚಿಟ್ಟೆ. ಒಂದು ಕಂಬಳಿ ಹುಳು ಚಿಟ್ಟೆ ಆಗ್ಬೇಕು ಅಂದ್ರೆ ಅದು ಕೋಶವನ್ನ ಸೇರ್ಲೇಬೇಕು.
ಆ ಕತ್ತಲಲ್ಲಿ ಏಕಾಂತದಲ್ಲಿ ಅದು ಹೋರಾಡಲೇಬೇಕು. ಆ ಹೋರಾಟ ಇಲ್ಲ ಅಂದ್ರೆ ಅದ್ಭುತವಾದ ಬಣ್ಣದ ರೆಕ್ಕೆಗಳು ಬರೋದಿಲ್ಲ. ಜೀವನದಲ್ಲೂ ಅಷ್ಟೇ. ಕೆಲವೊಮ್ಮೆ ನಾವು ಕೂಡ ಕಷ್ಟಗಳೆಂಬ ನಮ್ಮದೇ ಕೋಶದೊಳಗೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿಂದ ಹೊರಬಂದಾಗ ನಾವು ಹೊಸಬರಾಗಿರ್ತೀವಿ. ಸರಿ, ಇದೆಲ್ಲ ಕೇಳೋಕೆ ಚೆನ್ನಾಗಿದೆ. ಆದರೆ ಈ ತತ್ವವನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ನಮ್ಮದೇ ಆದ ಕಥೆಯ ಆರಂಭವನ್ನ ಬರೆಯೋದು ಹೇಗೆ? ಅದಕ್ಕೂ ಒಂದು ದಾರಿ ಇದೆ. ಬನ್ನಿ ನೋಡೋಣ. ನೋಡಿ, ಒಂದು ಸುಂದರವಾದ ಅಂತ್ಯವನ್ನ ತಲುಪೋಕೆ ಮುಖ್ಯವಾಗಿ 3 ಹೆಜ್ಜೆಗಳಿವೆ. ಮೊದಲನೇ ಹೆಜ್ಜೆ ಒಪ್ಪಿಕೊಳ್ಳುವುದು. ಅಂದ್ರೆ ಸದ್ಯದ ಪರಿಸ್ಥಿತಿಯನ್ನ ಯಾವುದೇ ವಿರೋಧವಿಲ್ಲದೆ ಹೌದು, ಇದು ನನ್ನ ಸ್ಥಿತಿಯಂತೆ ಒಪ್ಪಿಕೊಳ್ಳೋದು. ಎರಡನೇ ಹೆಜ್ಜೆ ಹುಡುಕುವುದು. ಇಲ್ಲಿಂದ ಮುಂದೆ ಹೋಗೋಕೆ ಯಾವೆಲ್ಲ ದಾರಿಗಳಿವೆ, ಯಾವೆಲ್ಲ ಸಾಧ್ಯತೆಗಳಿವೆ ಅಂತ ಹುಡುಕೋದು. ಮತ್ತು ಮೂರನೇ ಅತಿ ಮುಖ್ಯವಾದ ಹೆಜ್ಜೆ ನಂಬೋದು. ಮನಸ್ಸು ಖಂಡಿತ ಒಂದು ದಾರಿಯನ್ನ ತೋರಿಸುತ್ತೆ ಅಂತ ಗಟ್ಟಿಯಾಗಿ ನಂಬೋದು. ಯಾಕಂದ್ರೆ ಕೊನೆಗೆ ಉಳಿಯೋದು ಇದೇ ಮಾತು. ಅಂದು ನಾನು ತೆಗೆದುಕೊಂಡ ಆ ಒಂದು ನಿರ್ಧಾರವೇ ಇವತ್ತು ನನ್ನನ್ನ ಇಲ್ಲಿಗೆ ತಂದು ನಿಲ್ಲಿಸಿದೆ. ನೋಡಿ, ಕಷ್ಟದ ಸಮಯದಲ್ಲಿ ತಗೊಳ್ಳೋ ಒಂದೇ ಒಂದು ದಿಟ್ಟ ನಿರ್ಧಾರ ನಮ್ಮ ಇಡೀ ಜೀವನದ ದಾರಿಯನ್ನೇ ಬದಲಿಸೋ ಶಕ್ತಿ ಇಟ್ಕೊಂಡಿರುತ್ತೆ. ಹಾಗಾದ್ರೆ ಈ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಈ ಚರ್ಚೆನ ಮುಗಿಸೋಣ. ಜೀವನದಲ್ಲಿ ಎದುರಾಗುವ ಒಂದು ಕಷ್ಟದ ಅಧ್ಯಾಯವನ್ನ ಅಂತ್ಯ ಅಂತ ಭಾವಿಸೋ ಬದಲು ಒಂದು ಅದ್ಭುತ ಪರಿವರ್ತನೆ, ಒಂದು ಸುಂದರ ಕಥೆಯ ಆರಂಭ ಅಂತ ನೋಡಿದ್ರೆ ಇವತ್ತು ಯಾವ ಹೊಸ ಕತೆ ಶುರು ಆಗಬಹುದು? ಒಮ್ಮೆ ಯೋಚಿಸಿ.